ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಶ್ರೀ ಕಾರ್ತಿಕೇಯ ಫ್ರೆಂಡ್ಸ್ ತಂದವರ ಹಾಗೂ ಬೆಳ್ಳಿ ಮಹೋತ್ಸವ ಸಮಿತಿ ಪರವಾಗಿ ನಿಮಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಶ್ರೀಯುತ ರಾಘವೇಂದ್ರ ಶೆರಗಾರ್ ಅಂತ ಇವರು ನಮ್ಮ ಬೆಳ್ಳಿ ಮಹೋತ್ಸವ ಸಮಿತಿಯ ಅಧ್ಯಕ್ಷರು. ಹಾಗೆ ಶ್ರೀ ಕಾರ್ತಿಕೇಯ ಫ್ರೆಂಡ್ಸ್ ನ ಅಧ್ಯಕ್ಷ ಶ್ರೀ ರಾಮಕೃಷ್ಣ ದೇವಾಡಿಗ ಅಂತ. ಹಾಗೆ ನಮ್ಮ ಕಾರ್ತಿಕೇಯ ಫ್ರೆಂಡ್ಸ್ ನ ಈ ಕಾರ್ಯಕ್ರಮದ ಉಸ್ತುವಾರಿ ಎಲ್ಲ ನೋಡ್ಕೊಳ್ತಿರುವರು ನಮ್ಮ ರಾಜೇಶ್ ಶೆರಗಾರ್ ಅಂತ ಸದಸ್ಯರು. ಹಾಗೆ ಮಹೇಂದ್ರ ಯುಎಸ್ ಇವರು ನಮ್ಮ ಸಂಘದ ಸದಸ್ಯರಾಗಿರ್ತಾರೆ. ನಾನು ಜಗದೀಶ್ ಮೋಟಗಟ್ಟೆ ಅಂತ ಈ ಸಂಘದ ಸಕ್ರಿಯ ಕಾರ್ಯಕರ್ತ. ಹಾಗೆ ಮತ್ತೆ ನಮ್ಮ ಇರುವರು ಇದ್ದಾರೆ ನಮ್ಮ ಸಂಘದ ಸದಸ್ಯರು. ಒಂದು ರಾಘವೇಂದ್ರ ಆಚಾರ್ ಅಂತ, ಮತ್ತೊಬ್ರು ಸುಬ್ರಹ್ಮಣ್ಯ ದೇವಾಡಿಗರು ಇಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ತಿಕೇಯ ಫ್ರೆಂಡ್ಸ್ ರಜತ ಸಂಭ್ರಮದ ಸವಿನೆನಪಿಗಾಗಿ ಇದೆ ಡಿಸೆಂಬರ್ 26, 27, 28ರಂದು ಉಳ್ಳೂರಿನ ಶ್ರೀ ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಊರ್ಮನಿ ಹಬ್ಬ 2025 ಎಂಬ ವಿನೂತನ ಶೀರ್ಷಿಕೆ ಅಡಿಯಲ್ಲಿ ಕೃಷಿ ಮೇಳ, ಆಹಾರ ಮೇಳ, ಮನೋರಂಜನಾ ಆಟ, ವೈವಿಧ್ಯ ಪ್ರದರ್ಶನ ಹಾಗೆ ಅದ್ದೂರಿಯ ಸಾಂಸ್ಕೃತಿಕ ಮೇಳವನ್ನ ಆಯೋಜನೆ ಮಾಡಿದ್ದೇವೆ. ನಮ್ಮಿ ಸಮಾಜ ಸೇವೆಯ ಸದುದ್ದೇಶದಿಂದ ಸಮಾನ ಮನಸ್ಕರ ತಂಡದ ಶ್ರಮದಿಂದ 2000ನೇ ಇಸ್ವಿ ಆಗಸ್ಟ್ 6ರಂದು ಹುಟ್ಟಿಕೊಂಡ ಶ್ರೀ ಕಾರ್ತಿಕೇಯ ಫ್ರೆಂಡ್ಸ್ ಹುಟ್ಟೂರು ಕಂದಾವರ ನಮ್ಮ ಈ ಸಂಸ್ಥೆ ಅನಾರೋಗ್ಯ ಪೀಡಿತರಿಗೆ ಕೈಯಾಲಾದ ನೆರವು, ರಕ್ತದಾನ ಶಿಬಿರ, ಕೊಡು ಬಡತನದವರಿಗೆ ಮದುವೆಗೆ ಸಹಾಯಧನ, ಹಲವಾರು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ, ದೇವಸ್ಥಾನ ಮತ್ತು ವಿದ್ಯಾಲಯದೊಂದಿಗೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡು ಈಗ 25 ವರ್ಷಗಳನ್ನ ಪೂರೈಸಿ ಇದೀಗ ನಮ್ಮ ಈ ಸಂಸ್ಥೆ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಈ ಸವಿನೆನಪಿಗಾಗಿ ನಾವು ಊರ್ಬನಿ ಹಬ್ಬದಲ್ಲಿ 3 ದಿನಗಳ ಕಾಲ ನಿರಂತರ ಮನೋರಂಜನಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಡಿಸೆಂಬರ್ 26ರ ಸಂಜೆ 7 ಸರಿಯಾಗಿ ನಮ್ಮ ಕಂದಾವರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಅನುಪಮಾ ಯು ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಉಳ್ಳೂರಿನ ಶ್ರೀ ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಧರ್ಮದರ್ಶಿಯಾದ ಡಾಕ್ಟರ್ ಬಿ ಉಡುಪ ಇವರಿಂದ ದೀಪ ಪ್ರಜ್ವಲನೆ ಮೂಲಕ ನಮ್ಮ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತದೆ. 3 ದಿನಗಳ ಕಾಲ ನಡೆಯುವ ಈ ಊರ್ಮನಿ ಹಬ್ಬದಲ್ಲಿ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿ, ಶಾಸಕರಾದ ಕಿರಣ್ ಕುಮಾರ್ ಕೊಡಗಿ, ಗುರುರಾಜ್ ಗಟ್ಟೋಳಿ, ಶ್ರೀ ಯಶ್ಪಾಲ್ ಸುವರ್ಣ, ಹಾಗೆ ಮಾಜಿ ಸಚಿವರಾದ ಜಯಪ್ರಕಾಶ್ ಹೆಗಡೆ, ಶ್ರೀ ಪ್ರಮೋದ್ ಮಧ್ವರಾಜ್, ಹಾಗೆ ಮಾಜಿ ಶಾಸಕರಾದ ಸುಕುಮಾರ್ ಶೆಟ್ಟಿ, ದಿನೇಶ್ ಹೆಗಡೆ ಮಾಡಳ್ಳಿ, ಹಾಗೆ ಅನೇಕ ಗಣ್ಯರು ನಮ್ಮ 3 ದಿವಸದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ನಾವು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಡಿಸೆಂಬರ್ 26ರ ಸಂಜೆಯಿಂದ 5ರಿಂದ ನಮ್ಮ ಸ್ಥಳೀಯ ಶಾಲಾ ಮಕ್ಕಳು ಮತ್ತು ಸ್ಥಳೀಯ ಪ್ರತಿಭೆಗಳಿಂದ ಒಂದು ಸಾಂಸ್ಕೃತಿಕ ಕಲರವ ನಡೀತದೆ. ತದನಂತರದಲ್ಲಿ ನಮ್ಮ ಹೆಮ್ಮಾಡಿಯ ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿ ಇವರಿಂದ ಒಂದು ಜನತಾ ವೈಭವ ಅನ್ನುವಂತ ವಿನೂತನ ಕಾರ್ಯಕ್ರಮ ಕೂಡ ಅಲ್ಲಿ ಆ ವೇದಿಕೆ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಹಾಗೆ ರಾತ್ರಿ 8 ಗಂಟೆಗೆ ಅರೆಹೊಳೆ ಪ್ರತಿಷ್ಠಾನ ನಂದಗೋಕುಲ ಕಲಾವಿದರಿಂದ ಮಂದಂತಿ ಮಹಾದೇವಿ ಅನ್ನುವಂತ ನೃತ್ಯ ವೈಭವ, ಹಾಗೆ ಇನ್ನಿತರ ವಿಶೇಷ ತಂಡಗಳಿಂದ ನೃತ್ಯ ವೈಭವ ಕೂಡ 26ನೇ ದಿನಾಂಕದಲ್ಲೂ ನಡೀಲಿಕ್ಕಿದೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಡಿಸೆಂಬರ್ 27ರ ಬೆಳಿಗ್ಗಿನಿಂದ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಬೆಳಿಗ್ಗೆ 10ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ರಿಜಿಸ್ಟರ್ ಕುಂದಾಪುರ, ಪ್ರಗತಿ ಬಂಧು ಸ್ವಸಹಾಯ ಸಂಘ ಒಕ್ಕೂಟ ಬಸ್ರೂರು ವಲಯ ಇವರ ಸಹಯೋಗದೊಂದಿಗೆ ಒಂದು ಜನಪದ ಕಲೋತ್ಸವ, ಒಂದು ಜನಪದ ಸ್ಪರ್ಧೆ ಕಾರ್ಯಕ್ರಮ ಕೂಡ ಡಿಸೆಂಬರ್ 27ರಂದು ನಡೆಯಲಿಕ್ಕಿದೆ. ಅದೇ ರೀತಿ ಡಿಸೆಂಬರ್ 27ರ ಸಂಜೆ 5ರಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಮತ್ತೊಂದು ಸ್ಥಳೀಯ ಶಾಲೆಯಾಗಿರ್ತಕ್ಕಂಥ ಸರ್ಕಾರಿ ಮೂಡಲಕಟ್ಟೆ ಶಾಲೆ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಸಂಜೆ ಇರ್ತದೆ. ಹಾಗೆ ರಾತ್ರಿ 8 ಗಂಟೆಯಿಂದ ಜಿ ಕನ್ನಡ ಸರಿಗಮ ಕಲಾವಿದರಿಂದ ಒಂದು ಗಾನಲೋಕ ಇದೆ. ಹಲವಾರು ಕಲಾವಿದರು ಕೂಡ ಈ ಆಗಮಿಸಲಿಕ್ಕಿದ್ದಾರೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ವಿಜೇತ ತಂಡವಾಗಿರ್ತಕ್ಕಂಥ ಪಲ್ಸ್ ಡಾನ್ಸ್ ಟೀಮ್ ಮಂಗಳೂರು ಇವರಿಂದ ಡಾನ್ಸ್ ಧಮಾಕ ಇರ್ತದೆ. ಅದೇ ರೀತಿ ನಾವು ಡಿಸೆಂಬರ್ 28ರ ಕಾರ್ಯಕ್ರಮ ಬೆಳಿಗ್ಗೆ 8:30ಕ್ಕೆ ಸರಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಕುಂದಾಪುರ ಹಾಗೂ
ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಬಸರು ವಲಯಗಳ ಸಹಯೋಗದೊಂದಿಗೆ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನೀಡಿದ್ದಾರೆ. ಅದೇ ದಿನ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ನಾವು ಪುರ ಮೆರವಣಿಗೆಯೊಂದಿಗೆ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ ಕುಕ್ಕೆ ಸುಬ್ರಹ್ಮಣ್ಯ ಇವರ ಉಪಸ್ಥಿತಿಯೊಂದಿಗೆ ಬಹಳ ಅದ್ದೂರಿಯ ಧಾರ್ಮಿಕ ಕಾರ್ಯಕ್ರಮ ನಡೀತದೆ. ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಅನ್ನ ಸಂತರ್ಪಣೆ ನಡೀತದೆ. ಹಾಗೆ 28ರ ಸಂಜೆ 5ರಿಂದ ನಮ್ಮ ಸ್ಥಳೀಯ ಕಾಲೇಜಿಗೆ ಇರ್ತಕ್ಕಂಥ IMJ ಸಮೂಹ ಸಂಸ್ಥೆ ಮುಳ್ಳುಗಟ್ಟೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಲಾವಿದ ಅನ್ನುವಂತ ಕಾರ್ಯಕ್ರಮ ಇದೆ. ಹಾಗೆ 28ರ ಸಂಜೆ 6:30ರಿಂದ ಒಂದು ಬಹಳ ಅದ್ದೂರಿಯ ಕಾರ್ಯಕ್ರಮ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡ್ಬಿದ್ರೆಯ ಸುಮಾರು ಒಂದು 300 ವಿದ್ಯಾರ್ಥಿಗಳಿಂದ ಆಳ್ವಾಸ್ ವೈಭವ ಅನ್ನುವಂತ ಬಹಳ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ನಾವು ಈ ಕಾರ್ಯಕ್ರಮ 26, 27, 28 ಪ್ರತಿ ದಿವಸ ಬೆಳಿಗ್ಗೆ 10ರಿಂದ ರಾತ್ರಿ 10ರ ತನಕ ನಿರಂತರವಾಗಿ ಆಹಾರ ಮೇಳ ಹಾಗೆ ಮನೋರಂಜನಾ ಆಟ ಹಾಗೆ ವಸ್ತು ಪ್ರದರ್ಶನ ಕೂಡ ಅಲ್ಲಿ ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೀತಾ ಇರ್ತದೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ.